ಮೇಷರಾಶಿಯಲ್ಲಿ ಹಾಂ ಮೇಷರಾಶಿಯವರಿಗೆ ಮೇಷ, ವೃಷಭ, ಮಿಥುನ, ಕಟಕ 3ನೇ ಮನೆ ಲಾಭದಲ್ಲಿದ್ದ ಮಿಥುನದಲ್ಲಿ 4ನೇ ಮನೆ ಜಾಗಿರ್ತಾನೆ, 4ನೇ ಮನೆಗೆ ಹೋಗ್ತಾನೆ. ಮನಸ್ಸು ಸ್ಥಿಮಿತದಲ್ಲಿಟ್ಕೊಂಡು ಮನೋ ಆನಂದವನ್ನು ನಾವೇ ಪಟ್ಕೋಬೇಕು. ಕೊಟ್ಟಿದ್ದನ್ನೇ ತೃಪ್ತಿ ಪಟ್ಟುಕೊಂಡು ಹೋಗತಕ್ಕಂಥ ಕಾಲ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ಶನಿ ಕಾಟ ಆರಂಭ ಆಗಿದೆ. ಶನಿ ಪ್ರಾರ್ಥನೆ ಇರಬೇಕು. ಆರೋಗ್ಯದ ಮೇಲೆ ಗಮನ ಇರಬೇಕು. ವೃಷಭ ರಾಶಿಗೆ 2ನೇ ಮನೆ ಗುರು 3ನೇ ಮನೆ ಹೋಗಿದ್ದಾನೆ. 2ನೇ ಕುಟುಂಬ ಸ್ಥಾನ, ಅಲ್ಲೂ ಒಳ್ಳೇದು ಮಾಡಿದ್ದಾನೆ. 3ನೇ ಮನೆಯಲ್ಲೂ ಕೂಡ ದೊಡ್ಡ ಲಾಭ ಗಿಭಗಳನ್ನು ತರ್ತಾನೆ. ಲಾಭವನ್ನು ಒಬ್ಬರೇ ತಿನ್ನಬಾರ್ದು, ಧರ್ಮ ಅಲ್ಲ ಅದು. ಕೊಟ್ಟು ತಿನ್ನು ಅಂತ ಹೇಳ್ತಾನೆ. ಆದ್ದರಿಂದ ಅವ್ರಿಗೆ ಕೊಡೋ ಬುದ್ಧಿಯೂ ಇರಬೇಕು, ತಗೊಳ್ಳೋ ಬುದ್ಧಿಯೂ ಇರಬೇಕು. ಒಳ್ಳೆ ಕಾಲ, ಚೆನ್ನಾಗಿ ಅನುಭವಿಸ್ಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವರು ದೇಶಕ್ಕೆ ಒಳ್ಳೇದು ಪ್ರಾರ್ಥನೆ ಮಾಡಲಿ. ಕಟಕ ರಾಶಿಗೆ ಮಿಥುನ ರಾಶಿಗೆ ಅವನು 2ನೇ ಮನೆಗೆ ಹೋಗ್ತಾನೆ. ಕುಟುಂಬ ಸ್ಥಾನ 2ನೇ ಮನೆ, 2ನೇ ಅತ್ಯಂತ ಶುಭವಾಗಿದೆ. ಈ ತನಕ ಏನು ಕಷ್ಟ ಬಂದಿದ್ದವ್ರಿಗೆ ಕಷ್ಟ ಎಲ್ಲ ಮೂಟೆ ಕಟ್ಟು ಬಿಸಾಕಿ ಇನ್ನು ಸುಖ ನೋಡ್ಬೋದು ಮಿಥುನ ರಾಶಿಯವರು. ಕರ್ಕಾಟಕ ರಾಶಿಗೆ ಅವನು ಚಂದ್ರನ ಮನೆ, ಅದು ನೀರಿನ ಮನೆ. ಅದು ಯಾವುದು ಶೀತ ರೋಗವನ್ನು ತಾವು ತಿನ್ಕೋಬಾರ್ದು. ಅಡುಗೆ ಮನೆ 24 ಗಂಟೆ ಕೈ ತೊಳ್ಕೊಂಡು ತಣ್ಣೀರಲ್ಲಿ ಆಟ ಆಡಿ ಚಳಿಗಾಲ ಬೇರೆ ಏನೋ ಮೂಗೆಲ್ಲ ಸೋರಿಸ್ಕೊಂಡು ಆ ಶೀತ ಗಾಳಿ ಕೂಡ ಬೀಸಬಾರ್ದು. ಹಾಗೆ ಶ್ವಾಸಕೋಶ ಲಂಗ್ಸ್ ಚೆನ್ನಾಗಿ ಕಾಪಾಡ್ಕೋಬೇಕು. ಯಾಕಂದರೆ ಆತ್ಮಕಾರಕನು ಅಲ್ಲೇ ಕೂತ್ಕೊಂಡಿದ್ದಾನೆ. ನೀವು ಹುಷಾರಾಗಿದ್ರೆ ಏನು ಬರೋಲ್ಲ. ದೈವಭಕ್ತಿ ನಾವು ಏನು ಮಾಡ್ತಿದ್ದು ಅರಿವಿದ್ರೆ ದೇವರೇನು ಕಷ್ಟ ಕೊಡೋಲ್ಲ. ಸಿಂಹ ರಾಶಿಗೆ 12ಕ್ಕೆ ಬಂದುಬಿಡ್ತಾನೆ. ದೈವಾನುಗ್ರಹದಿಂದ ಅವರು ದಾಟಲಿ ಅಷ್ಟೇ. ಅವ್ರ ದೈವ ಪ್ರಾರ್ಥನೆ ಅವ್ರು ಕಾಪಾಡುತ್ತೆ. ಯಾಕೆಂದರೆ ಸೂರ್ಯನ ಮನೆಯದು. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿದ್ರೆ ಗುರುವೇ ರಕ್ಷಣೆ ಮಾಡ್ತಾನೆ ಅಂತ ಹೇಳುತ್ತೆ. ಅದು ಸಿಂಹರಾಶಿ ಫಲ. ಅದು ಕನ್ಯಾ ರಾಶಿಗೆ ಎತ್ತರುವೆ ನೋಡಿ, ಅಲ್ಲಿ ಕನ್ಯಾ ರಾಶಿ ಇಲ್ಲಿ ಆಗಲೇ ಕಟಕಕ್ಕೆ ಬರ್ತಾನೆ. 11ನೇ ಮನೆಗೆ ಬಂದುಬಿಡ್ತಾನೆ. ಅವನು 11ನೇ ಮನೆಗೆ ಬರ್ತಾನೆ. ಏನೇನು ಮಾಡಿದ್ದು ಎಲ್ಲ ತಪ್ಪು ಕ್ಷಮಿಸ್ಬಿಟ್ಟಿದ್ದಾನೆ. ಈ ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರ್ಬೋದು, ದ್ವೇಷ ಮಾಡಿರ್ಬೋದು, ಎಲ್ಲವನ್ನು ಈಗ ಅವ್ರಿಗೆ 6ನೇ ಮನೆ 8ನೇ ಮನೆ ಇತ್ತು. ಅವರಲ್ಲಿ 6, 8 ಅಲ್ಲ ಇತ್ತು. ಗುರು ಶನಿ ಚೆನ್ನಾಗಿರಲಿಲ್ಲ, ಅಲ್ಲೇನೋ ಆಗಿದ್ದಾವೆ. ಈಗ ಮಾತ್ರ ನೋಡಿ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ 11ನೇ ಮನೆ ಬರ್ತಾನೆ. ಅವರ ಜೀವನ ಮಟ್ಟನ ಉತ್ತಮ ಮಾಡಿಕೊಂಡು ಎಲ್ಲ ಸರಿ ಮಾಡಿಕೊಂಡು ಎಲ್ಲ ಸುಖ ಸಂತೋಷ ಕಾಲ ತಗೊಂಡು ಚೆನ್ನಾಗಿರಲಿ, ಉಪಕಾರಿಗಳಾಗಿ ಬದುಕಲಿ ಅಷ್ಟೇ ಅವರು. ತುಲಾ ರಾಶಿಗೆ ಈಗ ಹಾಲಿ ಪರಿಸ್ಥಿತಿಯಲ್ಲಿ ತುಲಾಗೆ 10ನೇ ಮನೆಗೆ ಬರ್ತಾನೆ. ಅವನೇನು ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದು ಮಾಡಲ್ಲ. ಶನಿ ವಕ್ರದಲ್ಲಿದ್ದಾನೆ, ಹಿಂದಕ್ಕೆ ಹೋಗಿದ್ದಾನೆ. ತುಲಾರಾಶಿಗೆ ನೋಡಿ, ದೈವ ಗುರು ಅಂದರೆ ಗುರು, ರಾಕ್ಷಸ ಗುರು ಶುಕ್ರ. ಅದು ಶುಕ್ರನ ಮನೆ ಯಾವುದು, ವೃಷಭ ಮತ್ತು ತುಲಾ. ಅಲ್ಲಿ ನೀವು ದುರ್ಗೆಯನ್ನು ಚೆನ್ನಾಗಿ ಪೂಜೆ ಮಾಡಿದ್ರೆ ಯಾವ ಸಾಗರದಲ್ಲಿ ಈಜ್ಕೊಂಡು ಹೋದುವೆ ನಿಮ್ಮನ್ನು ದಡ ಸೇರಿಸಿ ನಿಮ್ಮ ಸೌಂದರ್ಯ, ನಿಮ್ಮ ಆಭರಣ ಎಲ್ಲ ಕಾಪಾಡಿ ನಿಮಗೆ ಹೆಚ್ಚು ಇನ್ನೂ ಕೊಟ್ಟು ಕಳಿಸ್ಬಿಡ್ತಾಳೆ. ವೃಶ್ಚಿಕ ರಾಶಿಗೆ ಗುರುಬಲ ಇಲ್ಲ, ಸಾಲ ತೀರುತ್ತೆ, ಸಂತೋಷ ಕಾಲ ಬರುತ್ತೆ. ಕೊಡೋರು ಕೊಟ್ಟು ಋಣಮುಕ್ತರಾಗಿ ಮಾಡ್ತಕ್ಕಂಥ ಕಾಲ. ಅವರ ಗುರುಗಳನ್ನು ಅವ್ರು ಮರಿಬಾರ್ದು. ಅವರು ಎಲ್ಲಿಂದ ಬಂತು, ಯಾರು ಮಾರ್ಗ ತೋರಿಸಿದ್ರು ಆ ಮಾರ್ಗವನ್ನು ಮರೆತರೆ ಕತ್ತಲ ಆವರಿಸ್ಬಿಡುತ್ತೆ. ಅವರು ಗುರುನ ಅರ್ಥಕೊಂಡು ಅವ್ರು ನಡ್ಕೊಂಡು ಹೋಗಲಿ. ಧನುರಾಶಿಗೆ ಈ ಕಡೆ 8ನೇ ಮನೆ ಜರುಗುತ್ತಾನೆ. ಆದರೆ ಸ್ವಂತ ಅವರು ಧನುರಾಶಿ ಗುರುಮನೆಯೇ, ಮೀನಾ ಮತ್ತು ಧನುಸ್ಸು ಅವಾಗ ಗುರುಮನೆಯೇ, ಅಲ್ಲೇ ಹುಟ್ಟಿರೋದ್ರಿಂದ ಈಗ ನಿಮ್ಮಲ್ಲಿ ಯಾರು ತೊಂದರೆ ಮಾಡ್ತಾರೆಯಾ? ಹಾಗೆ ಆ ಗುರು ಏನು ತೊಂದರೆ ಮಾಡೋದಿಲ್ಲ. ಆದರೆ ಪ್ರಾರ್ಥನೆ ಬರು ಖಂಡಿತವಾಗ್ರೆ ದತ್ತಾತ್ರೇಯ ದಕ್ಷಿಣಾಮೂರ್ತಿ ದತ್ತಾತ್ರೇಯನ ಬೆಳಗ್ಗೆ ರಾತ್ರಿ 2 ಹೊತ್ತು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ಮಕರಕ್ಕೆ 7ನೇ ಮನೆಗೆ ಬಂದುಬಿಡ್ತಾನೆ. ಆ ಕಡೆಯಿಂದ ಈ ತನಕ ಶನಿಕಾಟ ಏನಿತ್ತು, 6ನೇ ಮನೆ ಗುರು ಏನಿತ್ತು, ಆ ತೊಂದರೆ ಗಿಂದರೆ ಎಲ್ಲ ಅಶಾಂತಿ, ಮನೆ ಗಲಾಟೆ ಎಲ್ಲ ಕಳ್ಕೊಂಡು ಸುಖವಾಗಿರ್ತಕ್ಕಂಥ ಕಾಲ 7ನೇ ಮನೆಗೆ ಬರ್ತಾನೆ. ಕುಂಭರಾಶಿಗೆ ಅವನು 1, 2, 3, 4, 5ಕ್ಕೆ 6ಕ್ಕೆ ಬಂದುಬಿಡ್ತಾನೆ. ಅಲ್ಲಿ ಗುರುಬಲ ಇರೋದಿಲ್ಲ. ಅಲ್ಲಿ ಶನಿಕಾಟ ಬೇರೆ ಇದೆ. ಎಚ್ಚರಿಕೆಯಿಂದ ಸಾಗಬೇಕು. ದಶರಥ ವಿರಚಿತ ಶನಿ ಸ್ತೋತ್ರ ಇದೆ, ಅದನ್ನು ಹೇಳಿದ್ರೆ ಗುರುವೇ ಕರುಣೆ ಮಾಡಿ ಅವ್ರಿಗೇನು ಬೇಕೋ ಕೊಡ್ತಾನೆ. ಮೀನ ರಾಶಿ ಪಂಚಮ ಗುರು ಬರ್ತಾನೆ. 6 ಕೂಡ ಶನಿಯ ಕಡೇ ಸಂಚಾರದಲ್ಲಿದ್ದಾರೆ. ಶನಿ ಪ್ರಾರ್ಥನೆ ಮಾಡಿದ್ರೆ 5ನೇ ಮನೆ ಒಳ್ಳೆ ಫಲ ಏನು ಕೊಡಬೇಕು, ಸುಖಾಂತ ಸಮೃದ್ಧಿ ಕೊಟ್ಟು ಅವ್ರನ್ನ ಕಾಪಾಡ್ತಾನೆ. 12 ರಾಶಿ ಇಷ್ಟು ನಿಮ್ಗೆ ಹೇಳ್ಬಿಡಿ. ಸರಿ ಗುರುಜಿ. ಮೇಷರಾಶಿಯಲ್ಲಿ ಮೇಷರಾಶಿಯವರಿಗೆ ಮೇಷ, ವೃಷಭ, ಮಿಥುನ, ಕಟಕ 3ನೇ ಮನೆ ಲಾಭದಲ್ಲಿದ್ದ ಮಿಥುನದಲ್ಲಿ 4ನೇ ಮನೆ ಜಾಗಿರ್ತಾನೆ. 4ನೇ ಮನೆಗೆ ಹೋಗ್ತಾನೆ. ಮನಸ್ಸು ಸ್ಥಿಮಿತದಲ್ಲಿಟ್ಕೊಂಡು ಮನೋ ಆನಂದವನ್ನು ನಾವೇ ಪಟ್ಕೋಬೇಕು. ಕೊಟ್ಟಿದ್ದನ್ನೇ ತೃಪ್ತಿ ಪಟ್ಟುಕೊಂಡು ಹೋಗತಕ್ಕಂಥ ಕಾಲ. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ಶನಿ ಕಾಟ ಆರಂಭ ಆಗಿದೆ. ಶನಿ ಪ್ರಾರ್ಥನೆ ಇರಬೇಕು. ಆರೋಗ್ಯದ ಮೇಲೆ ಗಮನ ಇರಬೇಕು.
ವೃಷಭ ರಾಶಿಗೆ 2ನೇ ಮನೆ ಗುರು 3ನೇ ಮನೆ ಹೋಗಿದ್ದಾನೆ. 2ನೇ ಕುಟುಂಬ ಸ್ಥಾನ ಅಲ್ಲೂ ಒಳ್ಳೇದು ಮಾಡಿದ್ದಾನೆ. 3ನೇ ಮನೆಯಲ್ಲೂ ಕೂಡ ದೊಡ್ಡ ಲಾಭ ಗಿಭಗಳನ್ನು ತರ್ತಾನೆ. ಲಾಭವನ್ನು ಒಬ್ಬರೇ ತಿನ್ನಬಾರ್ದು, ಧರ್ಮ ಅಲ್ಲ ಅದು, ಕೊಟ್ಟು ತಿನ್ನು ಅಂತ ಹೇಳ್ತಾನೆ. ಆದ್ದರಿಂದ ಅವ್ರಿಗೆ ಕೊಡೋ ಬುದ್ಧಿಯೂ ಇರಬೇಕು, ತಗೊಳ್ಳೋ ಬುದ್ಧಿಯೂ ಇರಬೇಕು. ಒಳ್ಳೆ ಕಾಲ ಚೆನ್ನಾಗಿ ಅನುಭವಿಸ್ಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವರು ದೇಶಕ್ಕೆ ಒಳ್ಳೇದು ಪ್ರಾರ್ಥನೆ ಮಾಡಲಿ. ಕಟಕ ರಾಶಿಗೆ ಮಿಥುನ್ ರಾಶಿಗೆ ಅವನು 2ನೇ ಮನೆ ಹೋಗ್ತಾನೆ, ಕುಟುಂಬ ಸ್ಥಾನ 2ನೇ ಮನೆ. 2ನೇ ಅತ್ಯಂತ ಶುಭವಾಗಿದೆ. ಈ ತನಕ ಏನೇನು ಕಷ್ಟ ಬಂದಿದ್ದವ್ರಿಗೆ ಕಷ್ಟ ಎಲ್ಲ ಮೂಟೆ ಕಟ್ಟು ಬಿಸಾಕಿ ಇನ್ನು ಸುಖ ನೋಡ್ಬೋದು ಮಿಥುನ ರಾಶಿಯವರು. ಕರ್ಕಾಟಕ ರಾಶಿಗೆ ಅವನು ಚಂದ್ರನ ಮನೆ, ಅದು ನೀರಿನ ಮನೆ. ಅದು ಯಾವುದು ಶೀತ ರೋಗವಂತ ಯಾವ್ದು ತಿನ್ಕೋಬಾರ್ದು. ಅಡುಗೆ ಮನೆ 24 ಗಂಟೆ ಕೈ ತೊಳ್ಕೊಂಡು ತಣ್ಣೀರಲ್ಲಿ ಆಟ ಆಡಿ ಚಳಿಗಾಲ ಬೇರೆ ಏನೋ ಮೂಗೆಲ್ಲ ಸೋರಿಸ್ಕೊಂಡು ಆ ಶೀತ ಗಾಳಿ ಕೂಡ ಬೀಸಬಾರ್ದು. ಹಾಗೆ ಶ್ವಾಸಕೋಶ ಲಂಗ್ಸ್ ಚೆನ್ನಾಗಿ ಕಾಪಾಡ್ಕೋಬೇಕು. ಯಾಕಂದರೆ ಆತ್ಮಕಾರಕನು ಅಲ್ಲೇ ಕೂತ್ಕೊಂಡಿದ್ದಾನೆ. ನೀವು ಹುಷಾರಾಗಿದ್ರೆ ಏನು ಬರೋಲ್ಲ. ದೈವಭಕ್ತಿ ನಾವು ಏನು ಮಾಡ್ತಿದ್ದ ಅರಿವಿದ್ದರೆ ದೇವರೇನು ಕಷ್ಟ ಕೊಡೋಲ್ಲ. ಸಿಂಹ ರಾಶಿಗೆ 12ಕ್ಕೆ ಬಂದುಬಿಡ್ತಾನೆ. ದೈವಾನುಗ್ರಹದಿಂದ ಅವರು ದಾಟಲಿ ಅಷ್ಟೇ. ಅವ್ರ ದೈವ ಪ್ರಾರ್ಥನೆ ಅವ್ರು ಕಾಪಾಡುತ್ತೆ. ಯಾಕಂದರೆ ಸೂರ್ಯನ ಮನೆ ಅದು. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿದ್ರೆ ಗುರುವೇ ರಕ್ಷಣೆ ಮಾಡ್ತಾನೆ ಅಂತ ಹೇಳುತ್ತೆ. ಅದು ಸಿಂಹರಾಶಿ ಫಲ. ಅದು ಕನ್ಯಾ ರಾಶಿಗೆ ತರುವೆ ನೋಡಿ, ಅಲ್ಲಿ ಕನ್ಯಾ ರಾಶಿ ಇಲ್ಲಿ ಆಗಲೇ ಕಟಕಕ್ಕೆ ಬರ್ತಾನೆ. 11ನೇ ಮನೆಗೆ ಬಂದುಬಿಡ್ತಾನೆ. ಅವನು 11ನೇ ಮನೆಗೆ ಬರ್ತಾನೆ. ಏನೇನು ಮಾಡಿದ್ದು ಎಲ್ಲ ತಪ್ಪು ಕ್ಷಮಿಸ್ಬಿಟ್ಟಿದ್ದಾನೆ. ಈ ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರ್ಬೋದು, ದ್ವೇಷ ಮಾಡಿರ್ಬೋದು, ಎಲ್ಲವನ್ನು ಈಗ ಅವಾಗ 6ನೇ ಮನೆ 8ನೇ ಮನೆ ಇತ್ತು. ಅವರಲ್ಲಿ 6, 8 ಅಲ್ಲ ಇತ್ತು. ಗುರು ಶನಿ ಚೆನ್ನಾಗಿರಲಿಲ್ಲ, ಅಲ್ಲೇನೋ ಆಗಿದ್ದಾವೆ. ಈಗ ಮಾತ್ರ ನೋಡಿ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ 11ನೇ ಮನೆ ಬರ್ತಾನೆ. ಅವರ ಜೀವನ ಮಟ್ಟನ ಉತ್ತಮ ಮಾಡಿಕೊಂಡು ಎಲ್ಲ ಸರಿ ಮಾಡಿಕೊಂಡು ಎಲ್ಲ ಸುಖ ಸಂತೋಷ ಕಾಲ ತಗೊಂಡು ಚೆನ್ನಾಗಿರಲಿ, ಉಪಕಾರಿಗಳಾಗಿ ಬದುಕಲಿ ಅಷ್ಟೇ ಅವರು. ತುಲಾ ರಾಶಿಗೆ ಈಗ ಹಾಲಿ ಪರಿಸ್ಥಿತಿಯಲ್ಲಿ ತುಲಾಗೆ 10ನೇ ಮನೆಗೆ ಬರ್ತಾನೆ. ಅವನೇನು ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದು ಮಾಡಲ್ಲ. ಶನಿ ವಕ್ರದಲ್ಲಿದ್ದಾನೆ, ಹಿಂದಕ್ಕೆ ಹೋಗಿದ್ದಾನೆ. ತುಲಾರಾಶಿಗೆ ನೋಡಿ, ದೈವಗುರು ಅಂದರೆ ಗುರು, ರಾಕ್ಷಸ ಗುರು ಶುಕ್ರ. ಅದು ಶುಕ್ರನ ಮನೆ ಯಾವುದು, ವೃಷಭ ಮತ್ತು ತುಲಾ. ಅಲ್ಲಿ ನೀವು ದುರ್ಗೆಯನ್ನು ಚೆನ್ನಾಗಿ ಪೂಜೆ ಮಾಡಿದ್ರೆ ಯಾವ ಸಾಗರದಲ್ಲಿ ಈಜ್ಕೊಂಡು ಹೋಗುವೆ ನಿಮ್ಮನ್ನು ದಡ ಸೇರಿಸಿ ನಿಮ್ಮ ಸೌಂದರ್ಯ, ನಿಮ್ಮ ಆಭರಣ ಎಲ್ಲ ಕಾಪಾಡಿ ನಿಮಗೆ ಹೆಚ್ಚು ಇನ್ನೂ ಕೊಟ್ಟು ಕಳಿಸ್ಬಿಡ್ತಾಳೆ. ವೃಶ್ಚಿಕ ರಾಶಿಗೆ ಗುರುಬಲ ಇಲ್ಲ, ಸಾಲ ತೀರುತ್ತೆ, ಸಂತೋಷ ಕಾಲ ಬರುತ್ತೆ. ಕೊಡೋರು ಕೊಟ್ಟು ಋಣಮುಕ್ತರಾಗಿ ಮಾಡ್ತಕ್ಕಂಥ ಕಾಲ. ಅವರ ಗುರುಗಳನ್ನು ನಾವು ಮರಿಬಾರ್ದು. ಅವರು ಎಲ್ಲಿಂದ ಬಂತು, ಯಾರ ಮಾರ್ಗ ತೋರಿಸಿದ್ರು ಆ ಮಾರ್ಗವನ್ನು ಮರೆತರೆ ಕತ್ತಲ ಆವರಿಸ್ಬಿಡುತ್ತೆ. ಅವರು ಗುರುನ ಅರ್ಥಕೊಂಡು ಅವರು ನಡ್ಕೊಂಡು ಹೋಗಲಿ. ಧನುರಾಶಿಗೆ ಈ ಕಡೆ 8ನೇ ಮನೆ ಜರುಗುತ್ತಾನೆ. ಆದರೆ ಸ್ವಂತ ಅವರು ಧನುರಾಶಿ ಗುರುಮನೆಯೇ, ಮೀನಾ ಮತ್ತು ಧನುಸ್ಸು ಅವಾಗ ಗುರುಮನೆಯೇ, ಅಲ್ಲೇ ಹುಟ್ಟಿರೋದ್ರಿಂದ ಈಗ ನಿಮ್ಮಲ್ಲಿ ನಿಮ್ಗೆ ಯಾರು ತೊಂದರೆ ಮಾಡ್ತಾರೆಯಾ? ಹಾಗೆ ಆ ಗುರು ಏನು ತೊಂದರೆ ಮಾಡೋದಿಲ್ಲ. ಆದರೆ ಪ್ರಾರ್ಥನೆ ಬರು ಖಂಡಿತವಾಗ್ರೆ ದತ್ತಾತ್ರೇಯ ದಕ್ಷಿಣಾಮೂರ್ತಿ ದತ್ತಾತ್ರೇಯನ ಬೆಳಗ್ಗೆ ರಾತ್ರಿ 2 ಹೊತ್ತು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ಮಕರಕ್ಕೆ 7ನೇ ಮನೆಗೆ ಬಂದುಬಿಡ್ತಾನೆ. ಆ ಕಡೆಯಿಂದ ಈ ತನಕ ಶನಿಕಾಟ ಏನಿತ್ತು, 6ನೇ ಮನೆ ಗುರು ಏನಿತ್ತು, ಆ ತೊಂದರೆ ಗಿಂದರೆ ಎಲ್ಲ ಅಶಾಂತಿ, ಮನೆ ಗಲಾಟೆ ಎಲ್ಲ ಕಳ್ಕೊಂಡು ಸುಖವಾಗಿರ್ತಕ್ಕಂಥ ಕಾಲ 7ನೇ ಮನೆಗೆ ಬರ್ತಾನೆ. ಕುಂಭರಾಶಿಗೆ ಅವನು 1, 2, 3, 4, 5ಕ್ಕೆ 6ಕ್ಕೆ ಬಂದುಬಿಡ್ತಾನೆ. ಅಲ್ಲಿ ಗುರುಬಲ ಇರೋದಿಲ್ಲ. ಅಲ್ಲಿ ಶನಿಕಾಟ ಬೇರೆ ಇದೆ. ಎಚ್ಚರಿಕೆಯಿಂದ ಸಾಗಬೇಕು. ದಶರಥ ವಿರಚಿತ ಶನಿ ಸ್ತೋತ್ರ ಇದೆ, ಅದನ್ನು ಹೇಳಿದ್ರೆ ಗುರುವೇ ಕರುಣೆ ಮಾಡಿ ಅವ್ರಿಗೇನು ಬೇಕೋ ಕೊಡ್ತಾನೆ. ಮೀನ ರಾಶಿ ಪಂಚಮ ಗುರು ಬರ್ತಾನೆ. 6 ಕೂಡ ಶನಿಯ ಕಡೇ ಸಂಚಾರದಲ್ಲಿದ್ದಾರೆ. ಶನಿ ಪ್ರಾರ್ಥನೆ ಮಾಡಿದ್ರೆ 5ನೇ ಮನೆ ಒಳ್ಳೆ ಫಲ ಏನು ಕೊಡಬೇಕು, ಸುಖಾಂತಿ ಸಮೃದ್ಧಿಯಾಗಿ ಕೊಟ್ಟು ಅವ್ರನ್ನ ಕಾಪಾಡ್ತಾನೆ. 12 ರಾಶಿ ಇಷ್ಟು ನಿಮ್ಗೆ ಹೇಳ್ಬಿಡಿ. ಸರಿ ಗುರೂಜಿ.